ಈಗ ಸಾಕು ನೋಡುವ ಒಂದೇ ನಿಮಿಷ ಅಲ್ಲ ಮನೆ ಅಧ್ಯಕ್ಷರೇ, ಅದನ್ನೇ ಒಂದೇ ನಿಮಿಷ ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ ಅನ್ನುವ ಕಾರಣಕ್ಕೆ ನೀವಿವತ್ತು ಸರ್ಕಾರಕ್ಕೆ ಬೇಸರವನ್ನು ವ್ಯಕ್ತಪಡಿಸಿ ಮುಂದೂಡಿರುವಂಥದ್ದು ಬಹುಶಃ ಕರ್ನಾಟಕದ ವಿಧಾನಮಂಡಲದಲ್ಲಿ ಮೊದಲನೇ ಬಾರಿಗಿದೆ. ಇಲ್ಲಿಯ ತನಕ ಈ ರೀತಿ ಪೀಠ ನಡ್ಕೊಂಡಂಥ ಉದಾಹರಣೆ ನನಗಂತೂ ಕೂಡ ಗೊತ್ತಿಲ್ಲ. ಹಿಂದೆ ರಮೇಶ್ ಕುಮಾರ್ ಅವರು ಬೇರೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪೀಠವನ್ನ ಬಿಟ್ಟು ಸ್ವಲ್ಪ ಬೇಸರ ಮಾಡಿಕೊಂಡಿದ್ದು ನಂಗೆ ಗೊತ್ತು. ಪ್ರಶ್ನೆಗೆ ಉತ್ತರ ಬರಲಿಲ್ಲ, ಸರ್ಕಾರದ ಉತ್ತರ ಬರುವ ತನಕ ನಾನು ಸದನ ನಡೆಸೋದಿಲ್ಲ ಅಂತ ಹೇಳಿ ನೀವು ಈ ರೀತಿ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಸದನದ ಗೌರವವನ್ನು ಕಾಪಾಡಿದ್ದೀರಿ ಅಂತ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದರು, ಮಾನ್ಯ ಗೃಹ ಸಚಿವರು ಕೂಡ ಹೇಳಿದರು, ಅಧಿಕಾರಿಗಳ ಸಸ್ಪೆಂಡ್ ಮಾಡ್ತೇವೆ, ನೋಟಿಸ್ ಕೊಡ್ತೇವೆ, ಇದೆಲ್ಲದೂ ಕೂಡ ಒಂದು ಭಾಗ. ಈ ಹಿಂದೆ ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ವತಃ ಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ರು. ಸದನ ನಡೆಯುವ ಸಂದರ್ಭದಲ್ಲಿ ಎಲ್ಲ ಸಚಿವರುಗಳು ಸದನದಲ್ಲಿ ಹಾಜರಿರಬೇಕು, ಬೇರೆ ಯಾವುದೇ ಕಾರ್ಯಕ್ರಮ ಇಟ್ಕೋಬೇಡಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ರು. ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಕೂಡ ನಂತರ ಹೇಗೆ ನಡೀತು ಅನ್ನುವಂಥದ್ದು ನಾವು ನೋಡಿದ್ದೀವಿ, ನೀವು ನೋಡಿದ್ದೀವಿ. ನಿನ್ನೆ ನೀವು ಸದನದ ಪೀಠದಲ್ಲಿ ಕೂತ್ಕೊಂಡು ನನ್ನ ನಮ್ರತೆಯ ದುರುಪಯೋಗವನ್ನು ಮಾಡ್ಕೋಬೇಡಿ ಅಂತನೂ ಕೂಡ ಸೂಕ್ಷ್ಮವಾಗಿ ಹೇಳಿದ್ರಿ. ಇಷ್ಟೆಲ್ಲ ಆದಾಗ್ಲೂ ಕೂಡ ಅಧಿಕಾರಿ ವರ್ಗವೂ ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ, ಸರ್ಕಾರನೂ ಗಂಭೀರ ತೆಗೆದುಕೊಳ್ಳೋದಿಲ್ಲ ಅಂತಂದಾಗ ಸದಸ್ಯರು ಬಹಳ ನೋವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೀವತ್ತು ಪುನರುಚ್ಚರಿಸಿದ್ರಿ. ನನ್ನ ವಿನಂತಿ ಏನು ಅಂತ ಕೇಳಿದರೆ, ಸರ್ಕಾರಕ್ಕೆ ಗಂಭೀರತೆ ಇಲ್ಲದಿರ್ಬೋದು, ಅಧಿಕಾರಿ ವರ್ಗ ಅಸಹಾಯಕರಾಗಿರ್ಬೋದು, ಸದನ ಅಸಹಾಯಕರಾಗಲಿಕ್ಕೆ ನೀವು ಬಿಡಬಾರ್ದು. ಇವತ್ತು ಸರಿಯಾದಂಥ ನಿರ್ಧಾರ ತೆಗೆದುಕೊಂಡಿದ್ದೀರಿ. ಸದನ ಅಸಹಾಯಕರಾಗಬಾರ್ದು ಅನ್ನುವ ಕಾರಣಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ. ಇವತ್ತಿನ ಈ ನಿರ್ಧಾರ ಒಂದು ಸಂವೇದನೆ ಇರುವಂಥ ಸರ್ಕಾರ ಆಗಿದ್ರೆ ಎಚ್ಚೆತ್ತುಕೊಳ್ಬೇಕು. ಇವರು ಅಧಿಕಾರಿ ವರ್ಗವು ಕೂಡ ಎಚ್ಚೆತ್ತುಕೊಳ್ಬೇಕು. ಹಾಗಾಗಿ ನೀವು ತೆಗೆದುಕೊಂಡಂಥ ನಿರ್ಧಾರ ಏನಿದೆ ಇದಕ್ಕೆ ಖಂಡಿತ ಇಡೀ ಸದನ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೆ ಅಂತ ನಾನು ಅನ್ಕೊಳ್ತೇನೆ. ಓಕೆ, ಈಗ ಮಾನ್ಯ ಸಭಾಧ್ಯಕ್ಷ ಬಿಲ್ ತಗೊಳ್ಬೇಕು. ನಿಲುವಳಿ ಸೂಚನೆ ಕೊಟ್ಟಿದೆ, 0 ಅವರ್ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೆ. ನಾನು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ನಾನು 0 ಯಾವ್ದು ಬರಲಿಲ್ಲ ಈಗ. ಇಲ್ಲ, ಕೊಟ್ಟನಲ್ಲ ನಾನು. ಹೇಳಿ, ನಿಮ್ದು ಕೊಟ್ಟಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ತಾವು ತಮಗೆ ಬಹುಶಃ ಇದು ಪ್ರಿವಿಲೇಜ್ ತಾವು ಕೊಟ್ಟಿದ್ದೀರಿ. ತಮ್ಮನ್ನು ನಿಮ್ಮ ಗಮನಕ್ಕೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾನ್ಯತೆ ಕೊಡಲಿಲ್ಲ ಅಂತ ಹೇಳಿಕೊಂಡು ಮಾತಾಡ್ತೀನಿ. ಆಮೇಲೆ ಏನ್ ಬೇಕಾದ್ರೂ ನಿರ್ಣಯ ಮಾಡಿದ್ದು. ಈಗ ಒಂದು ಪುರಾತನ ದೇವಸ್ಥಾನ ಹೊಳೆನರಸೀಪುರದಲ್ಲಿ ಇತಿಹಾಸ, ಒಂದು ತಾಲೂಕು ಲೆವೆಲಲ್ಲಿ MLA ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಆ ಕಮಿಟಿನಲ್ಲಿ ಎಲ್ಲ ಅಧಿಕಾರಿಗಳಿರ್ತಾರೆ, ರಾಜಕೀಯ ಮುಖಂಡರುಗಳಿರ್ತಾರೆ, ಎಲ್ಲ ಇದ್ದು ಕಮಿಟಿ ತೀರ್ಮಾನ ತಗೊಂಡ್ಮೇಲೆ ಅಲ್ಲದವ್ರ ಅಧ್ಯಕ್ಷ ನಮಗೆ ತೆಗೆದುಬಿಡಿ, ಬೇಡ ನಾವೇನು ಇರಬೇಕು ಅಂತೇನಿಲ್ಲ. ಜಾತ್ರೆ ಯಾವುದೇ ಜಾತ್ರೆ ಇದ್ರೆ ನಮ್ಗೆ ಕರೀತಾರೆ, ತೀರ್ಮಾನ ತಗೋತಾರೆ. ತೀರ್ಮಾನ ತಗೊಂಡು ಜಿಲ್ಲಾಧಿಕಾರಿ ತಾಲೂಕು ಆಡಳಿತ ತಗೊಂಡಂಥ ತೀರ್ಮಾನನ ಮೌಖಿಕ ಆದೇಶ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊನೆ ದಿವಸ ತೇರಿ ಬಟ್ಟೆಯೆಲ್ಲ ಹಾಕಿದ್ನೆಲ್ಲ ತಗ್ಸಿ ಇವತ್ತು ಬರೀ ತೇರು ಬೋರ್ಡದಲ್ಲಿ ತೇರು ಎಳೆದಂಗಾಯ್ತು. ಕಳೆದ 500-600 ವರ್ಷದ ತೇರದು ಇತಿಹಾಸ ಇದೆ. ಅದಕ್ಕೆ 30-40 ವರ್ಷದಿಂದ ನಾನೇ ಪ್ರಸಾದ ಎಲ್ಲ ಅದ್ರ ಬಗ್ಗೆ ನಾನು ಯಾವುದೂ ಇಲ್ಲ. ಕಳೆದ 2 ವರ್ಷದಿಂದ ಹಿಂದಿಂದ ಏನು ನಡೀತಾ ಇತ್ತು ಆ ಥರ ಮಾಡಿ ಅಂತ ಹೇಳಿದ್ವಿ. ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಮಾಡೋದಾದ್ರೆ ನಾವೇನು ಮಾಡಬೇಕು? ಈ ಶಾಸಕರ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ. ಇದನ್ನು ನಾನು ಪ್ರಿವಿಲೇಜ್, ನನ್ನ ಒಬ್ಬ ಶಾಸಕ ಸ್ಥಾನಕ್ಕೆ ಪ್ರಿವಿಲೇಜ್ ಇರೋದ್ರಿಂದ ಪ್ರಿವಿಲೇಜ್ ಕಮಿಟಿಗೆ ಹಾಕಬೇಕು. ಇದು ಒಂದಲ್ದಲೆ ತಾಲೂಕ್ ಪಂಚಾಯತ್ ಸಮಿತಿ ಇಒ ಸಭೆ ಮಾಡ್ತಾರೆ, 1,500 ಜನ ಅವರೇ ಕರೆಸಿ ಹೆಣ್ಮಕ್ಳುಗಳನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕಿನ ಕಾರ್ಯನಿರ್ವಾಹಕ ಯಾವುದೆಲ್ಲ ನಿಮಗೆ ಅಲ್ಲಿ ನಿಮ್ಮ ಗಮನ ಎರಡನ್ನೂ ಪ್ರಿವಿಲೇಜ್ ಕಮಿಟಿ ಹಾಕಬೇಕಾಗುತ್ತೆ. ದಯಮಾಡಿ ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಶಾಸಕರ ಒಂದು ಹಕ್ಕನ್ನ ಕಳೆಯೋದು ಬೇಡ ಅಂತ ತಮ್ಮ ಮುಖೇನ ಕೇಳಿ ಇವತ್ತು ಇವೆರಡನ್ನೂ ಪ್ರಿವಿಲೇಜ್ ಕಮಿಟಿ ಕಳಿಸೋದಕ್ಕೆ ತಮಗೆ ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಿಮಗೆ ಒಂದು ವಾರದ ಮುಂಚೆನೆ ನಾನು ನೋಟಿಸು ಕೊಟ್ಟಿದ್ದೀನಿ. ಇದು ದಯಮಾಡಿ ನನ್ನ ಮರ್ಯಾದೆ ಅಲ್ಲ, ಈ ಶಾಸಕ ಹೇಳಿದಿರಿ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿದೆ. ಜಿಲ್ಲಾಧಿಕಾರಿ
ತಾಲೂಕು ಮಟ್ಟದ ಅಧಿಕಾರಿಗಳು ಯಾವ ಆಧಾರದ ಮೇಲೆ ಆ ನಿರ್ಣಯ ಓಲಿ ಕರೆದಾರು ನಮ್ಮನ್ನ ಕೇಳಿ ನಿರ್ಣಯ ಮಾಡಲಿ. ಆಯ್ತು, ಹೇಳಿದ್ದೇನಲ್ಲ, ಈಗ ಹೇಳಿದ್ದೀರಿ, ನಾನು ಉತ್ತರ ಕೊಟ್ಟಿದ್ದೇನೆ. ಇದನ್ನು ಹಕ್ಕು ಸೂಚಿಗೆ ಕಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಮೊನ್ನೆ ಸಭಾಧ್ಯಕ್ಷ ಮೊನ್ನೆ 12ನೇ ತಾರೀಕು ಒಂದು ಕಾಲಿಂಗ್ ಅಟೆನ್ಷನ್ ಒಂದು ಕೇಳಿದೆ ಮಾನ್ಯ ಸಭಾಧ್ಯಕ್ಷರೇ. ಆ ಕಾಲಿಂಗ್ ಮಾನ್ಯ ಸಭಾಧ್ಯಕ್ಷರೇ 12/3/2026 ಒಂದು ಗಮನ ಸೆಳೆಯುವ ಸೂಚನೆಯನ್ನ ತಂದಿದ್ದೆ ನಾನಿಲ್ಲಿ. ಅದು ತಂದಾಗ ಮಾನ್ಯ ಕಂದಾಯ ಸಚಿವರು ಅದಕ್ಕೆ ಉತ್ತರ ಕೊಟ್ಟರು. ನಾನು ಆ ಗಮನ ಸೆಳೆಯುವ ಸೂಚನೆಯಲ್ಲಿ ತಹಸೀಲ್ದಾರ್ ಬರೆದಂತ ಪತ್ರವನ್ನು ಓದಿದ್ದೆ. 4 ಮೀಟಿಂಗ್ಗಳ ಸಭೆ ನಡೆದಿದೆ. ತತ್ರಾಂಶ ಬಯೋಮೆಟ್ರಿಕ್ಸ್ ಅನ್ನ ಅಲ್ಲಿರುವಂತಹ ಸದಸ್ಯರು ಕೊಟ್ಟಿಲ್ಲ. ಅದರಿಂದ ಅದ್ರ ಮೇಲೆ ಕ್ರಮ ತಗೋಬೇಕು, ಮತ್ತೆ ನಿರ್ಧಾರಗಳಾಗಬೇಕಾದ್ರೆ ನಮಗೆ ಸಮಸ್ಯೆ ಆಗ್ತಿದೆ ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟರು. ತಹಸೀಲ್ದಾರು ಮತ್ತೆ ಶಾಸಕರಿದ್ರೆ ಅದು ನಿರ್ಣಯ ಆಗುತ್ತೆ ಅಂತೇಳಿ ಹೇಳಿದ್ರು. ಇದಾದ್ಮೇಲೆ ಇಷ್ಟೇ ನಾನು ಮಾತಾಡಿದ್ದು, ಬೇರೆ ಏನೋ ಮೆಂಬರ್ಗಳು ಭ್ರಷ್ಟಾಚಾರ ಮಾಡಿದ್ದಾರೆ, ಬೇರೆ ಬೇರೆ ಮಾತಾಡಿದ್ರೆ ನಾನು ಏನು ಹೇಳಿಲ್ಲ. ತಹಸೀಲ್ದಾರ್ ಬರೆದಿರೋ ಲೆಟರ್ನ ಓದಿದೆ. ಅದು ಓದಿ ಅಷ್ಟು ಹೇಳಿದ ಮೇಲೆ ಅವ್ರಿಗೇನು ಬಯೋಮೆಟ್ರಿಕ್ಸ್ ಕೂಡ ಕೈ ಇಲ್ವಾ ಬುದ್ಧಿ ಇಲ್ವಾ ಅಂತ ಕೇಳಿದ್ದೆ. ಅದಕ್ಕೆ ಏನೋ ನಿರ್ದೇಶಕ ಸದಸ್ಯರು ಮಾತಾಡಿದ್ದಾರೆ ಅಂದರೆ ಪ್ರೆಸ್ ಮೀಟ್ ಮಾಡಿ, ಅಲ್ಲಿ ಕರೇರಂಗಯ್ಯ ಅಂತ ಒಬ್ಬ ಸದಸ್ಯ, ವಿಧಾನಸೌಧ ಒಂದು ದೇಗುಲ, ಇಲ್ಲಿ ಶಾಸಕರು ಸುಳ್ಳು ಹೇಳುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೊಂದು ಸಣ್ಣ ಪುಟ್ಟ ವಿಷಯಗಳನ್ನು ಸದನದಲ್ಲಿ ಚರ್ಚಿಸುತ್ತಾರೆ ಎಂದು ಕರೇರಂಗಯ್ಯ ನನ್ನ ಹಕ್ಕಿನ ಬಗ್ಗೆ ಮಾತಾಡಿದ್ದಾರೆ. ಶಾಸಕರು ಸಮಿತಿಗೆ ಬರುವುದಿಲ್ಲ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಶಿವರಾಜ್ ಅನ್ನೋರು ಎಂಬ ಸದಸ್ಯ ನನ್ನ ಹಕ್ಕುಗಳ ಬಗ್ಗೆ ಮಾತಾಡಿ ಶಾಸಕರಿಗೆ ಸಂವಿಧಾನಿಕವಾಗಿ ನೀಡಿರುವ ಸಮಿತಿ ಅಧ್ಯಕ್ಷತೆಯನ್ನೇ ಬದಲಾವಣೆ ಮಾಡುವಂತೆ ಪತ್ರ ಬರೆಯುತ್ತೇನೆ. ಅದಕ್ಕೆ ಇದನ್ನ ನಾನು ಪ್ರಿವಿಲೇಜ್ಗೆ ಕೊಡ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇದನ್ನ ತಗೊಳ್ಬೇಕು. ಮತ್ತೆ ಈ ಸದಸ್ಯರ ಮೇಲೆ ಸರ್ಕಾರ ಗಂಭೀರವಾಗಿ ತಗೊಂಡು ಇವ್ರನ್ನ ಕಾನೂನು ರೀತಿಯಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕೊಡುವಂತದ್ದು ಒಬ್ಬ ಶಾಸಕರ ಮೇಲೆ ಒಬ್ಬ ಸುಳ್ಳು ಹೇಳ್ತಾರೆ ನಾವು ಹೇಗೆ ಈ ತರ ಆರೋಪಗಳನ್ನ ಮಾಡಿದ್ರೆ ನಾನು ಅವ್ರ ಮೇಲೆ ಭ್ರಷ್ಟಾಚಾರ ಮಾಡದ್ನ ನಾನು ಮಾಡ್ಬೇಕಾಯ್ತು. ಸದಸ್ಯರು ಯಾಕೆ ಸೈನ್ ಹಾಕಿಲ್ಲ 4 ಸಭೆಗೆ ಅಂತ ಹೇಳಿ ಏನ್ ಭ್ರಷ್ಟಾಚಾರ ಮಾಡಿದ್ರು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದೆಲ್ಲ ನಾನು ಹೇಳ್ಬೇಕಾಗಿತ್ತು. ಆದ್ರೆ ಗೌರವವಾಗಿ ಪ್ರಿವಿಲೇಜ್ ಮೋಷನ್ ನಾನು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ತನಿಖೆ ಆಗ್ಬೇಕು. ಸಿಒಡಿ ತನಿಖೆ ಆಗ್ಬೇಕು ಸದಸ್ಯರ ಮೇಲೆ ಯಾಕೆ ಸೈನ್ ಆಗ್ತಿಲ್ಲ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಿವಿಲೇಜ್ ಅದೇ ಈಗ ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ, ಬೆಂಗಳೂರಲ್ಲಿ ಆಗ್ತಾ ಇರೋ ಅನಾಹುತಗಳ ಬಗ್ಗೆ ಒಂದು ಎಷ್ಟು ನಿಮಿಷ ಕೊಡ್ತೀರೋ ಅಷ್ಟೇ ನಿಮಿಷದಲ್ಲಿ ಮುಗಿಸ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.